ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಅಬೀದರ್ನಲ್ಲಿ ಶಾಸಕ ಶರಣು ಸಲಗರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇವರಿಗೆ ಹೆಂಗ್ ಗೊತ್ತು ಕೇಳೋಣ. ಕಾಂಗ್ರೆಸ್ ಒಂದು ಸಮುದಾಯಕ್ಕಾಗಿ ಇದೆ, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ನಮ್ಮೆಲ್ಲರ ನಿರೀಕ್ಷೆಯಂತೆ ಅಂತ ಅವರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಹಾಗಾಗಿ ಬಿಜೆಪಿ ಶಾಸಕ ಶರಣು ಸಲಗರ್ ಹೇಳಿದ್ದಾರೆ, ಕಾಂಗ್ರೆಸ್ ಒಂದು ಸಮುದಾಯಕ್ಕಾಗಿದೆ, ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕೋಸ್ಕರ ಇರುವಂತದ್ದು ಅಂತ ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪ ಮಾಡಿ ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಅದೇನ್ ಜೋಶಲ್ಲಿ ಹೇಳ್ತಾ ಇದ್ದಾರೋ, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ, ಅವರೊಬ್ರು MLA ಬೀಯಿಂಗ್ ಎನ್ MLA ಅವ್ರು ಹಂಗೆ ಹೇಳ್ತಾರೆ ಅಂತಂದ್ರೆ ಯಾಕೆ ಹಂಗೆ ಹೇಳಿದ್ರು ಅಂತ ಕೇಳೋಣ. ಶರಣು ಸಲಗರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ. ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆಯೋ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರ್ಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆಯೋ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರ್ಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ. ಶರಣು ಸಲಗರ್ ಅವರು ಪ್ರತಿಭಟನೆಯ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ, ಬೀದರ್ ಶಾಸಕ ಶರಣು ಸಲಗರ್ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ. ಹೇಗೆ ಅಷ್ಟು ನಿಖರವಾಗಿ ಹೆಂಗೆ ಹೇಳ್ತಾ ಇದ್ದಾರೆ ಅವರು ಅಂತ. ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಸಮುದಾಯಕ್ಕಾಗಿ ಇದೆ ಅಂತ ನಾಗಮಂಗಲ ಗಲಭೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಶರಣು ಸಲಗರ್ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ. ರಾಜೀನಾಮೆ ವಿಚಾರ ಯಾಕೆ ಬಂತು? ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಂಥ ವಿಚಾರ ಒಬ್ಬ ಶಾಸಕರ ಬಾಯಲ್ಲಿ ಯಾಕೆ ಬಂತು? ಅದರಲ್ಲೂ ಒಬ್ಬ ರಾಷ್ಟ್ರೀಯ ಪಕ್ಷದ ಶಾಸಕರ ಬಾಯಲ್ಲಿ ಅಂಥ ಒಂದು ವಿಚಾರ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ನಾಗಮಂಗಲ ಗಲಭೆ ಕುರಿತಾಗಿ ಹೇಳಿದ್ರು, ಅಥವಾ ಮೂಡಾ ಕೇಸ್ ವಿಚಾರವಾಗಿ ಹೇಳಿದ್ರು, ಅಥವಾ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಕುರಿತಾಗಿ ಹೇಳಿದ್ರು. ಒಟ್ನಲ್ಲಿ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಗಮಂಗಲ ವಿಚಾರಕ್ಕೆ ಕುರಿತಂತೆ. ಗಣಪತಿ ವಿಸರ್ಜನೆ ವೇಳೆ ಏನು ಗಲಭೆ ಉಂಟಾಯಿತು, ಆ ಗಲಭೆಯ ವಿಚಾರವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಹಾಗೆ ಹೇಳಿದ್ರು ಶರಣು ಸಲಗರ್ ಅವರು? ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವ ಮಾತಿನ ಅರ್ಥ ಏನು? ಶರಣು ಸಲಗರ್ ಅವ್ರಿಗೆ ಹೆಂಗ್ ಗೊತ್ತಂತೆ? ಏನು ಮಾಹಿತಿ ಆಧರಿಸಿ ಅವರು ಹಂಗೆ ಹೇಳಿದ್ರು? ಹೌದು ಶ್ರೀಲಕ್ಷ್ಮಿ, ಬೀದರಲ್ಲಿಂದು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡ್ತಾರೆ, ಸ್ಪೀಚ್ ಅನ್ನು ಕೊಡ್ತಾರೆ, ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಈ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರ, ಕ್ಷಣದಲ್ಲೇ ಅವ್ರ ರಾಜೀನಾಮೆ ಅನ್ನೋದಂದ್ರೆ ಆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತು ಈಗಾಗಲೇ ರಾಜ್ಯದಲ್ಲಿದ್ದಂತ ಸರ್ಕಾರ ಏನು ಒಂದು ಕೋಮಿಗೆ ಅಂದ್ರೆ ಒಂದು ಕಮ್ಯುನಿಟಿ, ಒಂದು ಸಮುದಾಯನ ಓಲೈಕೆ ರಾಜಕೀಯ ಮಾಡ್ತಾ ಇದೆ. ಇದಕ್ಕೆ ಈಗಾಗಲೇ ನಾಗಮಂಗಲ ಗಣೇಶೋತ್ಸವ ಪ್ರಕರಣ ಇರಬಹುದು. ಈ ರೀತಿ ಒಂದು ಸಮುದಾಯ, ಒಂದು ಕೋಮಿನ ಗೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರದ ಏನಂದ್ರೆ ಕಾಲ ಮುಗಿತಾ ಬಂದಿದೆ. ಹೀಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಏನಂದ್ರೆ ರಾಜೀನಾಮೆ ಕೊಡೋ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಿ ಸಲಗರ್ ಹೇಳ್ತಾರೆ. ಅದ್ರ ನಿಜಕ್ಕೂ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ, ಏನ್ ಹೇಳಿದಾರೆ, ಅವ್ರಿಗೆ ಏನ್ ಮಾಹಿತಿ ಇದೆ ಎಂಬುದು ಅವರೇ ಇನ್ನೂ ಹೆಚ್ಚಿನ ಬಹಿರಂಗ ಪಡಿಸಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಯ ರಾಜೀನಾಮೆ ಕ್ಷಣಗಣನೆ ಆರಂಭ ಆಗಿದೆ ಎಂಬುದ ಭವಿಷ್ಯ ಬೀದರ್ನ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಇವತ್ತು ಬಿಜೆಪಿ ಪ್ರತಿಭಟನೆ ನಡೀತು. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರು ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ ಮರಕಲೆ ಡೀಟೇಲ್ಸ್ಗಾಗಿ. ಕೆಲವೇ ಗಂಟೆಗಳಲ್ಲಿ
ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಬೀದರ್ನಲ್ಲಿ ಶಾಸಕ ಶರಣು ಸಲಗರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇವ್ರಿಗೆ ಹೆಂಗ್ ಗೊತ್ತು ಕೇಳೋಣ. ಕಾಂಗ್ರೆಸ್ ಒಂದು ಸಮುದಾಯಕ್ಕಾಗಿ ಇದೆ, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ನಮ್ಮೆಲ್ಲರ ನಿರೀಕ್ಷೆಯಂತೆ ಅಂತ ಅವರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಹಾಗಾಗಿ ಬಿಜೆಪಿ ಶಾಸಕ ಶರಣು ಸಲಗರ್ ಹೇಳಿದ್ದಾರೆ, ಕಾಂಗ್ರೆಸ್ ಒಂದು ಸಮುದಾಯಕ್ಕಾಗಿದೆ, ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕೋಸ್ಕರ ಇರುವಂತದ್ದು ಅಂತ ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪ ಮಾಡಿ ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಅದೇನ್ ಜೋಶಲ್ಲಿ ಹೇಳ್ತಾ ಇದ್ದಾರೋ, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ, ಅವರೊಬ್ರು MLA ಬೀಯಿಂಗ್ ಎನ್ MLA ಅವ್ರು ಹಂಗೆ ಹೇಳ್ತಾರೆ ಅಂತಂದ್ರೆ ಯಾಕೆ ಹಂಗೆ ಹೇಳಿದ್ರು ಅಂತ ಕೇಳೋಣ. ಶರಣು ಸಲಗರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ. ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಬಹುತೇಕ ಈ ಸರ್ಕಾರ ಯಾರಿಗೋ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ. ಶರಣು ಸಲಗರ್ ಅವರು ಪ್ರತಿಭಟನೆಯ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ, ಬೀದರ್ ಶಾಸಕ ಶರಣು ಸಲಗರ್ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ. ಹೇಗೆ ಅಷ್ಟು ನಿಖರವಾಗಿ ಹೆಂಗೆ ಹೇಳ್ತಾ ಇದ್ದಾರೆ ಅವರು ಅಂತ. ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಸಮುದಾಯಕ್ಕಾಗಿ ಇದೆ ಅಂತ ನಾಗಮಂಗಲ ಗಲಭೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಶರಣು ಸಲಗರ್ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ. ರಾಜೀನಾಮೆ ವಿಚಾರ ಯಾಕೆ ಬಂತು? ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಂಥ ವಿಚಾರ ಒಬ್ಬ ಶಾಸಕರ ಬಾಯಲ್ಲಿ ಯಾಕೆ ಬಂತು? ಅದರಲ್ಲೂ ಒಬ್ಬ ರಾಷ್ಟ್ರೀಯ ಪಕ್ಷದ ಶಾಸಕರ ಬಾಯಲ್ಲಿ ಅಂಥ ಒಂದು ವಿಚಾರ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ನಾಗಮಂಗಲ ಗಲಭೆ ಕುರಿತಾಗಿ ಹೇಳಿದ್ರು, ಅಥವಾ ಮೂಡಾ ಕೇಸ್ ವಿಚಾರವಾಗಿ ಹೇಳಿದ್ರು, ಅಥವಾ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಕುರಿತಾಗಿ ಹೇಳಿದ್ರು, ಒಟ್ನಲ್ಲಿ ಶರಣು ಸಲಗರ್ ಭವಿಷ್ಯ ನುಡಿದಿದ್ದಾರೆ, ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಗಮಂಗಲ ವಿಚಾರಕ್ಕೆ ಕುರಿತಂತೆ. ಗಣಪತಿ ವಿಸರ್ಜನೆ ವೇಳೆ ಏನು ಗಲಭೆ ಉಂಟಾಯಿತು, ಆ ಗಲಭೆಯ ವಿಚಾರವಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಹಾಗೆ ಹೇಳಿದ್ರು ಶರಣು ಸಲಗರ್ ಅವರು? ಸಿದ್ದರಾಮಯ್ಯ ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವ ಮಾತಿನ ಅರ್ಥ ಏನು? ಶರಣು ಸಲಗರ್ ಅವ್ರಿಗೆ ಹೆಂಗ್ ಗೊತ್ತಂತೆ? ಏನು ಮಾಹಿತಿ ಆಧರಿಸಿ ಅವರು ಹಂಗೆ ಹೇಳಿದ್ರು? ಹೌದು ಶ್ರೀಲಕ್ಷ್ಮಿ, ಬೀದರಲ್ಲಿಂದು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡ್ತಾರೆ, ಸ್ಪೀಚ್ ಏನು ಕೊಡ್ತಾರೆ, ಭಾಷಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಈ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರ, ಕ್ಷಣದಲ್ಲೇ ಅವ್ರ ರಾಜೀನಾಮೆ ಅನ್ನೋದಂದ್ರೆ ಆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತು ಈಗಾಗಲೇ ರಾಜ್ಯದಲ್ಲಿದ್ದಂತ ಸರ್ಕಾರ ಏನು ಒಂದು ಕೋಮಿಗಂದ್ರೆ ಒಂದು ಕಮ್ಯುನಿಟಿ, ಒಂದು ಸಮುದಾಯನ ಓಲೈಕೆ ರಾಜಕೀಯ ಮಾಡ್ತಾ ಇದೆ. ಇದಕ್ಕೆ ಈಗಾಗಲೇ ನಾಗಮಂಗಲ ಗಣೇಶೋತ್ಸವ ಪ್ರಕರಣ ಇರಬಹುದು. ಈ ರೀತಿ ಒಂದು ಸಮುದಾಯ, ಒಂದು ಕೋಮಿನ ಗೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಸರ್ಕಾರದ ಏನಂದ್ರೆ ಕಾಲ ಮುಗಿತಾ ಬಂದಿದೆ. ಹೀಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಏನಂದ್ರೆ ರಾಜೀನಾಮೆ ಕೊಡೋ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಿ ಸಲಗರ್ ಹೇಳ್ತಾರೆ. ಅದ್ರ ನಿಜಕ್ಕೂ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ, ಏನ್ ಹೇಳಿದಾರೆ, ಅವ್ರಿಗೆ ಏನ್ ಮಾಹಿತಿ ಇದೆ ಎಂಬುದು ಅವರೇ ಇನ್ನೂ ಹೆಚ್ಚಿಗೆ ಬಹಿರಂಗ ಪಡಿಸಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಯ ರಾಜೀನಾಮೆ ಕ್ಷಣಗಣನೆ ಆರಂಭ ಆಗಿದೆ ಎಂಬುದ ಭವಿಷ್ಯ ಬೀದರ್ನ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಇವತ್ತು ಬಿಜೆಪಿ ಪ್ರತಿಭಟನೆ ನಡೀತು. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರು ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ.